ಆಗಿದೆ. ಜನ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ರಿಲೀಸ್ ಮುಂಚೆ ಸಿನಿಮಾ ಬಗ್ಗೆ ನೀವು ಮಾತಾಡ್ತಿದ್ರಿ, ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ರೆಸ್ಪಾನ್ಸ್ ಎನಿ ಡೇ ದೇರ್ ಹ್ಯಾಪಿನೆಸ್ ಇಸ್ ಮೋರ್ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನನಗೆ ಖುಷಿ ಆಗೋದು ಯಾವಾಗಂದ್ರೆ ವೆನ್ ಐ ಸಿ ದಿ ಸ್ಮೈಲ್ ಆನ್ ದಿ ಪ್ರೊಡ್ಯೂಸರ್ಸ್ ಫೇಸ್. ಅವ್ರ ಮುಖದಲ್ಲಿ ನಗು ಕಂಡಾಗ ಒಂದು ರೇಂಜಿಗೆ ತೃಪ್ತಿ ಆಗಿದ್ದಾರೆ ಅನ್ನೋದು. ಎಷ್ಟು ತೃಪ್ತಿ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಪಬ್ಲಿಕ್ ಪಾಸಿಟಿವ್ ಆಗಿ ಮಾತಾಡೋದೇ ದೊಡ್ಡ ವಿಷಯ ಇವತ್ತಿಗೆ ಅಲ್ವಾ. ಅದರಲ್ಲೂ ನನ್ನ ಪಿಕ್ಚರ್ಸ್ ಹುಡುಕೋದೇ ಅವರು ಖ್ಯಾತಿ ಹುಡುಕೋದ್ರಲ್ಲಿ ನಂಬರ್ 1 ನನ್ನ ಪಿಕ್ಚರ್ಸಲ್ಲಿ. ಅಂಥದ್ರಲ್ಲಿ ಎಲ್ಲೂ ಅಂಥದ್ದು ಕಾಣಿಸ್ಕೊಳ್ಳಿಲ್ಲ ಸರ್. ರವಿ ಬೋಪಣ್ಣಗಿಂತ ಅಲ್ಲಿ ಜಾಸ್ತಿ ಕಾಣಿಸ್ಕೊತು, ಇದರಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅದು ಫಸ್ಟ್ ಖುಷಿ ಆಯಿತು. ಆ್ಯಂಡ್ ದ ಹ್ಯಾಪಿ ಸೀಯಿಂಗ್ ಮೀನ್ ಲಾಯರ್ಸ್ ಕ್ಯಾರೆಕ್ಟರ್. ಆ್ಯಂಡ್ ಆ ಕ್ಯಾರೆಕ್ಟರ್ನ ಯಾವತ್ತಿದ್ರೂ ಇಷ್ಟಪಡ್ತಾರೆ ಅನ್ನೋದು ಯುದ್ಧಕಾಂಡದಿಂದ ಅದು ನೋಡ್ಕೊಂಡ್ಬಂದೆ ಅಂತ ವಿಷಯ. ಸೊ ಆ ಲಾಯರ್ ಕೋರ್ಟ್ ಹಾಕಿದಾಗಲೇ ನನಗೆ ಅದೊಂಥರ ಚರಿಷ್ಮೆ ಬಂದ್ಬಿಡುತ್ತೆ. ಯಾಕಂದರೆ ವಾದ ಚೆನ್ನಾಗಿ ಮಾಡ್ತೀನಿ ನಾನು ರೆಗ್ಯುಲರ್ ಆಗಿ. ಅದರಿಂದ ಅದು ಆ ಕ್ಯಾರೆಕ್ಟರ್ ಬಂದರೆ ಅದೊಂಥರ ಗತ್ತದು. ಇಟ್ ಈಸ್ ನನಗೆ ಗೊತ್ತಿಲ್ಲದ್ರೆ ಒಂದು ಚರಿಷ್ಮ್ಯಾಟಿಕ್ ಬರುತ್ತೆ ಅದರಲ್ಲಿ. ಗೆಟಪ್ ಹಾಕೊಂಡು ಬರ್ತಿರ್ಬೇಕಾದ್ರೆ ಲಾಯರ್ ಇಟ್ ಇಸ್ ನಾಟ್ ಆರ್ಡಿನರಿ ಕ್ಯಾರೆಕ್ಟರ್. ಬೇರೆ ಪಾತ್ರ ಮಾಡಿದ್ರು ಲಾಯರ್ ಆಗಲಿ ಅದು ವಾಕಿಂಗ್ ಸ್ಟೈಲಿಂದ ಹಿಡಿದು ಕೋರ್ಟ್ ಬರ್ಸೋ ಸ್ಟೈಲಿಂದ ಹಿಡಿದು ಮೈ ಲಾರ್ಡ್ ಅಂತ ಹೇಳೋ ಸ್ಟೈಲಿಂದ ಹಿಡಿದು ಪ್ರತಿಯೊಂದಕ್ಕೂ ಕಣ್ಣಲ್ಲೇ ಆ್ಯಕ್ಟ್ ಮಾಡಬೇಕಾಗುತ್ತೆ. ಯಾವುದು ಡೈಲಾಗ್ಸ್ ಏನೇ ಕೊಟ್ಟರು ಯುವರ್ ಐಸ್ ಆ್ಯಕ್ಟ್ ಮೋಸ್ಟ್ ಆಫ್ ದ ಟೈಮ್. ಯು ಹ್ಯಾವ್ ಟು ಕೋಪ ತೋರಿಸಿದ್ರೆ ಅಷ್ಟೇ ತೋರಿಸ್ಬೇಕಾಯ್ತು. ಅದ್ರಲ್ಲಿ ತುಂಬ ವಿಷಯಗಳು ಅರ್ಥ ಆಗಬೇಕಾಯ್ತು. ಡೈರೆಕ್ಟರ್ ಪಾಪ 1 ಕಿಲೋಮೀಟರ್ ದೂರ ಕೂತಿದ್ರೆ ಕಣ್ಣು ಕಾಣಿಸ್ತಿಲ್ಲ. ಅಲ್ಲೆಲ್ಲೋ ಕೂತಿರೋರು, ಅಲ್ಲಿಂದ ಆಕ್ಷನ್ ಊಟ ಬಚ್ಚಿಕೊಂಡು ಕೂತಿರೋರು. ಅದಕ್ಕೆ ಎಡಿಟಿಂಗ್ ಟೇಬಲಲ್ಲಿ ಎಡಿಟರ್ ಕಾಣಿಸಿರೋದು ಅವ್ರಿಗೆ ಹೇಳಿರೋದು. ಅದು ಓಕೆ, ಎವ್ರಿಥಿಂಗ್ ಹಸ್ ಟೇಕನ್ ಅ ಗುಡ್ ಸ್ಟಾರ್ಟ್. ಬರ್ತಡೇ ಹತ್ರ ಬರ್ತಾ ಇದೆ. ಇಟ್ ಹಸ್ ಗಿವನ್ ಅ ಗುಡ್ ಟೇಕ್ ಆಫ್, ಗುಡ್ ಸ್ಮೈಲ್ಸ್. ಹೌ ಮಚ್ ಮನಿ ದೇ ವಿಲ್ ಮೇಕ್ ಅನ್ನೋಲ್ಲ ಐ ಡೋಂಟ್ ನೋ. ಓಕೆ, ಆಸ್ ಲಾಂಗ್ ಆಸ್ ದೇ ಆರ್ ಸೇಫ್ ವಿ ಆರ್ ಹ್ಯಾಪಿ ಅಲ್ವಾ. ಅಟ್ಲೀಸ್ಟ್ ದೇರ್ ಇಸ್ ಅ ಸ್ಮೈಲ್ ವಿಚ್ ಹಸ್ ಸ್ಟಾರ್ಟೆಡ್ ಬಿಫೋರ್ ಮೈ ಬರ್ತ್ಡೇ. ಅದಂತೂ ಖುಷಿ ಕೊಟ್ಟಿದೆ ಸರ್. ಮೊನ್ನೆ ಅಂದರೆ ಸಂತೋಷ್ ಥಿಯೇಟರ್ ಮುಂದೆ ಕಟ್ಔಟ್ ಶಾರ್ಟ್ಸ್ ಹೋದಾಗ ಅಲ್ಲಿ ಸ್ಟಾಕ್ ಮಾತಾಡೋರು ಈ ಥರದ ಕಟ್ಔಟ್ಸ್ಗಳನ್ನು ರವಿ ಸರು ಬೇರೆಯವರಿಗೆ ಸುಮಾರು ಹಾಕ್ಸ್ಕೊಟ್ಟಿದ್ದಾರೆ. ಈ ಥರದ ಕಟ್ಔಟ್ನ ಸ್ಪೆಷಲ್ ಅಂತ ಟ್ರೀಟ್ ಮಾಡಿಬಿಡಿ. ರವಿ ಸರ್ ಇಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಅಸ್ ಅಂತ. ಈ ಕಟ್ಔಟ್ಗಳ ಬಗ್ಗೆ ನಿಮ್ಮ ಫೀಲ್? ಫಸ್ಟು ಹತ್ತತ್ರ ಐ ಥಿಂಕ್ 60 ಅಡಿನೋ 70 ಅಡಿನೋ ಪ್ರೇಮ ಸರ್ಗೆ ಅಂಬರೀಷ್ಗೆ ಹಾಕಿದ್ದು ನಾವು, ನಾನು ಪ್ರೊಡ್ಯೂಸರ್ ಆದಾಗ. ಅದೇ ಫಸ್ಟ್ ಬಿಗ್ಗೆಸ್ಟ್ ಕಟ್ಔಟು. ಅದಾದ ಮೇಲೆ ಚಕ್ರವೇ ಒಂದು ದೊಡ್ಡ ಕಟ್ಔಟ್ ಹಾಕಿದ್ವಿ. ಪ್ರೇಮ್ ಲೋಕ ರಣಧೀರ ಬಂದಾಗ ಏನಾಯಿತು ಅಂದರೆ ಯೂಶಲಾಗಿ ಸ್ಟ್ಯಾಂಡಿಂಗ್ ಫಿಗರ್ ಕಟ್ಔಟ್ ಹಾಕಿ ಅಭ್ಯಾಸ ಎಲ್ಲರಿಗೂ. ನಾವು ಕ್ಲೋಸ್ ಅಪ್ನೇ 60 ಅಡಿ 70 ಅಡಿ ಕಪಾಲಿ ಥಿಯೇಟ್ರಲ್ಲಿ ಹಾಕ್ತವೆ. ಅಂದರೆ ನನ್ನ ಮನೆ ರಾಜಾಜಿನಗರ್ ಮನೆ ಮಾಡಿ ಮೇಲೆ ನಿಂತ್ಕೊಂಡ್ರೆ ನನಗೆ ಕಪಾಲಿ ಥಿಯೇಟ್ರ್ ಕಟ್ಔಟ್ ಕಾಣಿಸೋದು ಅವತ್ತಿಗೆ. ಅಂದರೆ ಫೇಸೇ ನಿಮಗೆ 60 ಅಡಿ ಇರೋದು. ಎಸ್ಪೆಷಲಿ ಕಪಾಲಿ ಸಂಧಿಯಲ್ಲಿ ಒಂದು ಜಾಗ ಕಾಣಿಸುತ್ತೆ ನಿಮಗೆ. ಅದಕ್ಕೆ ಯುದ್ಧಕಾಂಡೆಲ್ಲ ನೋಡ್ಬೋದು. ಅದು ನಮ್ಮ ರಾಜ್ಕಮಲ್ ಆರ್ಟ್ಸ್ ಚಿನ್ನಪ್ಪ ಅಂತ ಇದ್ದ. ಅವನು ಸರ್ ಎಲ್ಲರೂ ಮಾಡ್ತಾರೆ, ನಾವು ಕ್ಲೋಸ್ ಅಪ್ ಮಾಡೋಣ, ಸ್ಟ್ಯಾಂಡಿಂಗ್ ಬೇಡ ಅಂತೇಳಿ ದಟ್ ಈಸ್ ವೇರ್ ವಿ ಸ್ಟಾರ್ಟೆಡ್ ಕಟ್ಔಟ್ಸ್ ಅಂತಲ್ಲ. ಕಟ್ಔಟ್ಸು ಪಬ್ಲಿಸಿಟಿ ಅವೆಲ್ಲ ಏನೇ ಇದ್ದರೂ ಅದು ಶುರು ನಾಂದಿ ಆಡಿದ್ದು ನಾನೇ, ದೊಡ್ಡದಾಗಿ ಆಡಿದ್ದು ನಾನೇ. ಸಿನಿಮಾ ಪ್ರಚಾರ ಮಾಡೋದಲ್ಲ, ಸಿನಿಮಾದಲ್ಲಿ ವಿಚಾರ ಇದ್ದರೆ ಪ್ರಚಾರ ತುಂಬ ಉಪಯೋಗ ಆಗುತ್ತೆ. ಮೈನ್ ಒಳಗಿರಬೇಕು ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ನಾಳೆ ಬೆಳಗ್ಗೆಯಿಂದ ನಮ್ಗೆ ಯಾರಿಗೂ ಕೆಲಸನೇ ಇಲ್ಲ. ಜನ ತೊಗೊಂಡು ಹೋಗ್ಬಿಡ್ತಾನೆ ಸಿನಿಮಾನ, ಎಲ್ಲಿಗೋ ಕರ್ಕೊಂಡು ಹೊರಟಾಗ್ತಾನೆ. ಇದು ನಾವೆಲ್ಲ ನೋಡಿರೋಂಥದ್ದು ಅಲ್ವಾ. ಬಟ್ ಇಲ್ಲೇನಾಗಿದೆ ಅಂದರೆ ಇವತ್ತು ಹೇಳ್ತಾ ಹೋಗ್ಬೇಕು. ಟೂ ಮಚ್ ಆಫ್ ಕಾಂಪಿಟೇಷನ್ ಆಗೋಯ್ತು. ಸ್ವಲ್ಪ ಬನ್ನಿ ಈ ಥರ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಗುರುತಿಸ್ಬೇಕು. ಈ ಥರ ಇದೆ, ಈ ಜೋನರಲ್ಲಿ ಸಿನಿಮಾ ಇದೆ ಅಂತ ಹೇಳ್ಬೇಕು. ಅದಕ್ಕೆ ಆ ಜೋನರಲ್ಲಿ ಇದೆ ಅಂದ ತಕ್ಷಣ ಅದಕ್ಕೆ ಅಂತ ಒಂದು ಆಡಿಯನ್ಸ್ ಬರ್ತಾರೆ. ಒಟ್ಟಿನಲ್ಲಿ ರವಿಚಂದ್ರನ್ಗೆ 2 ಮುಖ ಶುರುವಾಗಿದೆ ಅಲ್ವಾ. ದೃಶ್ಯ ಆದಮೇಲೆ ಇನ್ನೊಂದು ಮುಖ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಥ್ರಿಲ್ಲರು, ಆ ಥರ ಸಿನಿಮಾಗಳು ಬೇಕು ಲೀಗಲ್ ಇದರಲ್ಲಿ. ಇದು ಲೀಗಲ್ ಇದ್ರ ಮೇಲೆ ಇರುವಂಥ ಸಿನಿಮಾಗಳು. ಪ್ಲಸ್ ಇವರು ಅದಕ್ಕೆ ಬೇರೆ ಏನೇನೋ ಸೇರಿಸ್ಕೊಂಡಿದ್ದಾರೆ, ಆಯಾಮ ತುಂಬ ಸೇರಿಸ್ಕೊಂಡಿದ್ದಾರೆ. ಸೊಸೈಟಿಯಲ್ಲಿ ನೋಡಿದ್ದನ್ನೆಲ್ಲ ಸೇರಿಸಿ ಒಂದು ಸಿನಿಮಾದಲ್ಲಿ ನನ್ನ ಮೂಲಕ ಹೇಳ್ಬೇಕು ಅನ್ನೋದು ಗುರ್ರಾಜ್ ಆಸೆ. ಅದು ಫಸ್ಟಿಂದ ನಾನು ಇದು ಕೊಟ್ಟಾಗಲ್ಲ ಈ ಕೇಸ್ಗಳನ್ನ ನಾನು ಏನು ಮಾಡಬೇಕ್ರಿ ಅಂತಿದ್ದೆ. ಇಲ್ಲದೆ ನಿಮ್ಮ ಬಾಯಲ್ಲಿ ಹೇಳಬೇಕು, ಜನಕ್ಕೆ ತಲುಪಬೇಕು ಅನ್ನೋದು ಅವ್ರ ಆಸೆ ಇತ್ತು. ಅದು ತಲುಪಿಸಿದ್ದೀನಿ ಅಂದರೆ ಅವ್ರು ಖುಷಿಯಾಗಿದೆ ಅಂದರೆ ನನ್ನ ಪರ್ಫಾರ್ಮೆನ್ಸ್ ಗಿಟ್ಟಿದೆ ಅಂತ ಆಯಿತು. ಅದು ಮೇಜರ್ ಕೆಲಸ. ಫೈನಲಿ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಆನೆಸ್ಟಾಗಿ ಮಾಡಿಬಿಟ್ಟು ಹೊರಟೋಗ್ತೀವಿ ಅಲ್ವಾ. ದಟ್ ಈಸ್ ಇಫ್ ಈ ಸ್ಯಾಟಿಸ್ಫೈಡ್ ಐ ಆಮ್ ಹ್ಯಾಪಿ, ದಟ್ಸ್ ಆಲ್. ದಟ್ ಈಸ್ ಮೈ ಜಾಬ್. ಇವಾಗ ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಅದು ನನ್ನ ಕೆಲಸ ಅದು ಅಲ್ವಾ. ಇಷ್ಟು ವರ್ಷ ಇದ್ಬಿಟ್ಟು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ ಅಂತ ಕೇಳಿಸ್ಕೊಳ್ಳೋದೇ ತಪ್ಪು ನಾನು ಅಲ್ವಾ. ಇಷ್ಟು ವರ್ಷ ಇದ್ದೀವಿ, ನಮ್ಮ ಕೆಲಸ ಅಲ್ಲಿ ಸ್ಕ್ರೀನ್ ಮುಂದೆ ಬಂದಮೇಲೆ ವಿ ಡೂ ಅವರ್ ಜಾಬ್. ಇವರಾಗಲಿ ನಾವಾಗಲಿ ವಿ ಕಮ್ ದೇರ್, ವಿ ಗಿವ್ ಅವರ್ ಫುಲ್. ನಮಗೆ ಸೀನ್ ಇಷ್ಟ ಆಗಲಿ ಇಷ್ಟ ಆಗದೇ ಇರಲಿ, ಅದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ಡೈರೆಕ್ಟ್ರಿಗೆ ಅಲ್ಲಿ ಏನು ಬೇಕು ನೀವು ಹಿಂಗೆ ಮಾಡಬೇಕು ಅಂದರೆ ನಾವು ಅದು ಮಾಡಿಕೊಟ್ಟು ಹೋಗೋದು ನಮ್ಮ ಕೆಲಸ. ಡೈರೆಕ್ಟ್ರ್ ಖುಷಿ ಆದ್ರೆ ವಿ ಆರ್ ಹ್ಯಾಪಿ. ಎಡಿಟಿಂಗ್ ಖುಷಿ ಆದ್ರೆ ವಿ ಆರ್ ಹ್ಯಾಪಿ. ಎಸ್ ಯು ಹವ್ ಡನ್ ಯುವರ್ ಜಾಬ್. ನಾವು ಅವ್ರ ತಲೆಗೆ ಅವ್ರ ಮನಸ್ಸಿಗೆ ತಲುಪಿದ್ರೆ ಜನಕ್ಕೆ ತಲುಪ್ತೀವಿ ಅನ್ನೋದು ಸುಲಭ. ಅದು ತಲುಪಿದೆ ಇವತ್ತು ಮನಸ್ಸು ತಾಕಿದೆ, ಅಷ್ಟು ಜನಕ್ಕೆ ಅಲ್ಲಿ ತಲುಪಿದೆ. ನೋಡೋಣ ಇನ್ನೆಷ್ಟು ದೂರ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಜಜ್ಮೆಂಟಲ್ಲಿ ರವಿ ಸರ್ ಲಾಯರು ಅಂತ ನಾನು ಸುಮ್ಮನೆ ಒಂದು ಪಿಚ್ ಕೊಟ್ಟಾಗ ನೀನು ಇದನ್ನು ಮಾತ್ರ ಮಾತಾಡ್ತೀಯ, ಯುದ್ಧಕಾಂಡ, ಇವನ್ ರೀಸೆಂಟ್ ದಶರಥ ಸರ್, ಆ ಸಿನಿಮಾದ ಒಂದೊಂದು ಸೀನ್ ಕೂಡ ಜನ ಕನೆಕ್ಟಿವಿಟಿ ಫ್ಯಾಕ್ಟರ್ನ ಮಿಸ್ ಮಾಡಿ ಹೇಳ್ತಾರೆ. ಈ ಕನೆಕ್ಟಿವಿಟಿ ವಿತ್ ಸ್ಟಾರ್ಸ್ ಇದನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ ಸರ್?
ಅದು ಜನ ಒಂದು ಸಿನಿಮಾ ಪಾತ್ರ ತಲೆಯಲ್ಲಿ ಉಳ್ಕೊಂಡ್ಬಿಟ್ರೆ ಅದು ಹಂಗೆ ಉಳ್ಕೊಂಡ್ರೆ ಯುದ್ಧ ಕಂಡು ಇವತ್ತಿಗೂ ಮರೆಯಲ್ಲ ಅಂದರೆ ಆ ಒಂದು ಕೋರ್ಟ್ ಸೀನ್ ಮರೆಯಲ್ಲ ಯಾರಿಗೂ. ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲಿ ಮಾಡಿರೋ ಕಾಮಿಡಿ ಸೀನ್ ಮರೆಯೋದಿಲ್ಲ ಇವತ್ತು. ಇವ್ರ ಪಾಪ ಇವ್ರ ಕಾಮಿಡಿ ಟೇಸ್ಟ್ ಇರಲಿಲ್ಲ, ಅದೇ ಪ್ರಾಬ್ಲಮ್ ಆಗಿತ್ತು. ಸ್ವಲ್ಪ ಕಾಮಿಡಿ ಕೊಟ್ಬಿಟ್ಟಿದ್ರೆ ಇನ್ನೊಂದು ಕೋಟ್ ಇಟ್ಕೊಂಡು ಆಟ ಆಡ್ಬೋದಾಗಿತ್ತು ಅಲ್ವಾ. ಅವ್ರು ಇಟ್ಕೊಂಡ್ರೆ ಸೀರಿಯಸ್ ಮ್ಯಾಟ್ರು, ಅವ್ರೊಂದು ರೂಪವನ್ನು ಇಟ್ಕೊಂಡು ಬಿಡಲೇ ಇಲ್ಲ ಕೊನೆಯವ್ರಿಗೆ. ನಾನೇನು ಮಾಡಲಿ, ರೂಪನ ಅವ್ರು ಇಟ್ಕೊಂಡ್ರು, ನಮ್ಮ ಕೈ ರೂಪ ಅಲ್ವಾ. ಸೊ ಅವ್ರಿಗೆ ಇದ್ದ ಆಸೆಗಳಲ್ಲ. ಆ್ಯಕ್ಚುಲಾಗಿ ಏನಂದರೆ ನೀವು ನನ್ನ ಜಾಗದಲ್ಲಿ ಆ್ಯಕ್ಟಲ್ಲ, ಈ ಪರ್ಫಾರ್ಮೆನ್ಸ್ ನಂದು ಗೆಟಪ್ಪು ಇರಬೇಕಾಗಿದ್ದಲ್ಲ ಅವ್ರಿಗೆ ಗುರುರಾಜ. ಅವ್ರಿಗೆ ಎಷ್ಟು ಆಸೆ ಇದೆ ಸಿನಿಮಾ ಮೇಲೆ ಅನ್ನೋದಕ್ಕೆ ನನ್ನ ಪಾತ್ರ ಡಬ್ಬಿಂಗ್ ಮಾಡಿಟ್ಟಿದ್ರು ಅವರು. ಅವಾಗ ನೋಡ್ಕೊಳ್ಳಿ ಅವ್ರು ಏನು ಆಸೆ ಪಟ್ಟು ಮಾಡಿರ್ಬೋದನ್ನ. ಬಟ್ ಆ ಥರ ಡಬ್ ಮಾಡಿಬಿಟ್ರೆ ನಾನು ನೀವು ಮನೆಗೆ ಕಳಿಸ್ಬಿಡ್ತಿದ್ರಿ ಇವತ್ತು. ಸಾಕು ಸರ್. ಡ್ರಾಮಾ ಜೊತೆ ನಿಮ್ಗಿರೋ ಕನೆಕ್ಷನ್ ಅಂದ್ರೆ ನೀವು ಕೋರ್ಟ್ ಕಟಕಟಗೆ ಮೇಲೆ ನಿಂತ್ಕೊಂಡಿದ್ದೀರಾ ಪ್ರಳಯಾಂತಕ ಸಿನಿಮಾದಲ್ಲಿ, ಜೊತೆಗೆ ನಿಜ ಜೀವನದಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಂಡಿದ್ದೀನಿ ನಾನು. ಅದನ್ನೇ ಹೇಳಕ್ ಬರ್ತಿದ್ದೆ, ಹೇಳ್ಬಿಡು ಪರವಾಗಿಲ್ಲ. ನಿಜ ಜೀವನದಲ್ಲಿ ಕಟ್ಕಟೆಗೆ ಹೋಗಿದ್ದೀನಿ ನಾನು. ಯಾವತ್ತು ರೋಲ್ ಮಾಡಲ್ ಇಲ್ಲ ಅದಕ್ಕೆ ನಿಜ ಜೀವನದಲ್ಲೂ ಕಟ್ಕಟೆಗೆ ಹೋಗಿದ್ದೀನಿ ನಾನು. ಒಂದ್ಸರಿ ಕರೆಸಿದ್ರಲ್ಲ ಯಾವಾಗ ಚಿನ್ನ ಪಿಕ್ಚರಲ್ಲಿ ಒಂದ್ಸರಿ. ಹೌದೌದು, ಕೋರ್ಟ್ ಕರ್ಕೊಂಡು ಹೋಗಿರೋದು. ಹೌದೌದು, ಹೋಗಿ ಟಾಡಾ ಕೇಸೆಲ್ಲ ಆಗಿತ್ತ, ಟ್ರೈ ಮಾಡಿದ್ರಲ್ಲ ಅವಾಗ ಅದು ಆಮೇಲೆ ಅದು ಇಲ್ಲ ಅಂತ ಪ್ರೂವ್ ಆಗಿ ವಾಪಸ್ ಬಂದಿದ್ದು. ಅದಲ್ಲದೆ ಆಮೇಲೆ ಇನ್ನೊಂದು ನಡೀತಲ್ಲ ಕೇಸ್ಗಳು, ಆಮೇಲೆ ಇನ್ನೊಂದು ಚೆಕ್ ಕೇಸ್ಗೂ ಹೋಗಿದ್ದೆ ಒಂದ್ಸರಿ ನಾನು. ಸೊ ನನಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಯುದ್ಧಕಾಂಡದಲ್ಲಿ ಇವರ ಆನರ್ ಅಂತ ಹೇಳ್ತಿರಲ್ಲ ಸರ್, ಅದು ಇಲ್ಲಿವರೆಗೂ ಯಾವ ಲಾಯರಲ್ಲೂ ನಾವು ನೋಡಿಲ್ಲ ನಿಮ್ಮ ಸ್ಟೈಲ್ನ. ಅದೇ ದಿ ಬೆಸ್ಟ್ ಅಷ್ಟೇ. ಜಜ್ಮೆಂಟ್ ಬೆಸ್ಟ್ ನೀವು ಹೆಂಗ್ ಅಂತೀರಿ? ಅಲ್ಲ ನಾನು ಇಲ್ಲೇ ಇದ್ದೀನಿ, ನನ್ನ ಎದುರಿಗೆ ಹೇಳಿರ್ತೀರಲ್ಲ. ಫಸ್ಟ್ ಹೇಳ್ಬಿಡಿ ಬೋಲಿ, ನನ್ನ ಮುಖ ನೋಡಿದಾಗ ನಂದು ಹೇಳ್ತಾರೆ, ನಿಮ್ದು ಹೇಳಲ್ಲ. ಅವಳ ಪಾಪ ಯುದ್ಧಕಾಂಡ ಮಾಡೋರು ಹುಟ್ಟೇ ಇರಲ್ಲ ಅವಳಿಗೆ. ನೋಡಿ ಅವಳಿಗೆ ಅದು ನೆನಪಾಗುತ್ತೆ. ಅವ್ರ ಅಮ್ಮ ಹೇಳಿರ್ತಾರೆ. ನಿಮ್ಮ ಸಿನಿಮಾ ಮೂಲಕ ಒಂದಷ್ಟು ಥಿಯೇಟರ್ಸ್ ರೀಓಪನ್ ಆಗಿರೋವಂಥದ್ದು ಆಗುತ್ತೆ. ಎಲ್ಲದಕ್ಕೂ ಸಮಯ ಬೇಕಲ್ವಾ. ಯು ನೀಡ್ ಗುಡ್ ಫಿಲಿಮ್ಸ್ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತೆ ಥಿಯೇಟ್ರ್ಗಳನ್ನವರು ಎಲ್ಲರಿಗೂ ಏನೋದು ಯು ನೀಡ್ ಗುಡ್ ಸಿನಿಮಾಸ್. ಮಾತೆತ್ತರೆ ನಾವು ಮಲಯಾಳಂ ಸಿನಿಮಾ ಆ ಸಿನಿಮಾ ಹೋಲಿಕೆ ಮಾಡ್ತಾ ಇದ್ರಲ್ಲ, ನಾನು ಹೇಳೋದು ಏನಂದ್ರೆ ಎಲ್ಲರಿಗೂ ಹೋಗ್ರಿ ಮಲಯಾಳಂ ರೈಟರ್ಸ್ಗೆಲ್ಲ ಕತೆ ಬರ್ಸ್ಕೊಂಡು ನೋಡಿ, ಕನ್ನಡದಲ್ಲಿ ಮಾಡಿ ಯಾರು ಬೇಡ ಅಂತಾರೆ ನಿಮ್ಮನ್ನ. ಕರೆಕ್ಟ್, ಅಷ್ಟೇ ತಾನೆ. ಯು ನೀಡ್ ಸ್ಕ್ರಿಪ್ಟ್ಸ್, ಯು ನೀಡ್ ಸ್ಟೋರೀಸ್. ಇಫ್ ಯು ಡೋಂಟ್ ಫೈಂಡ್ ಇಯರ್, ಗೋ ಫೈಂಡ್ ಸ್ಟೋರಿ ಸಮ್ವೇರ್. ಎಲ್ಲಿ ಸಿಗುತ್ತೋ ಕತೆ ಅಲ್ಲಿಂದ ಮಾಡಿಸ್ಕೊಂಬನ್ನಿ, ಮಾಡಿ. ಇಲ್ಲಿ ಯಾರು ಬೇಡ ಅಂತಾರೆ? ನೋಬಡಿ ಇಸ್ ಟೆಲ್ಲಿಂಗ್ ಯು ಟು ಸ್ಟಾಪ್ ಅಲ್ಲ. ಸೊ ನೀವು ಸಿನಿಮಾಗೆ ಬರ್ತಿಲ್ಲ ಅಂತ ಹೇಳೋದೇ ತಪ್ಪು. ನೀವು ಸಿನಿಮಾ ಮಾಡಿ, ಯಾಕೆ ಬರಲ್ಲ ನೋಡೋಣ. ಸಿನಿಮಾ ಮಾಡದೆ ಬನ್ನಿ 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 ಅಂತ ಬಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಜನ ಚೆನ್ನಾಗಿರೋ ಸಿನಿಮಾಗೆ ಅವತ್ತು ಪ್ರೋತ್ಸಾಹ ಕೊಟ್ಟಿದ್ದಾನೆ, ಬಂದಿದ್ದಾನೆ. ಸರ್, ಇವಾಗ ಅದೇ ವಿಷಯ ಚರ್ಚೆ ಆಗ್ತಿರೋವಂಥದ್ದು, ಅಟ್ಲೀಸ್ಟ್ ಹೀರೋಸ್ 1 ಅಥವಾ 2 ಬೇಕು ಅಂತ ಥಿಯೇಟರ್ ನಾನು ಅದು ಸಿನಿಮಾ ಮಾಡ್ತೀನಿ, ನಾನು ಅದು ಸಿನಿಮಾ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಸೈನ್ ಮಾಡಕ್ಕೆ ಹೇಳಿಲ್ಲ ನಾನು. ಅವ್ರಿಗೆಲ್ಲರಿಗೂ ಎಷ್ಟೇ ಬೇಕು, ದರ್ಶನೇ ಬೇಕು ಅಂದರೆ ಅದು ಅವ್ರವ್ರ ಇಷ್ಟ ಅಲ್ವಾ, ಅವ್ರವ್ರ ಚಾಯ್ಸು. ಕತೆ ಹೋಗೋಕೆ ಆಗೋದು ಬೇಡವಾ? ನಾಳೆ ಬೆಳಗ್ಗೆ ಎಷ್ಟು 3 ಸಿನಿಮಾ ವರ್ಷಕ್ಕೆ ದರ್ಶನ್ 3 ಸಿನಿಮಾ ಮಾಡಿಬಿಟ್ರೆ 2 ವರ್ಷಕ್ಕೆ ಕಳಿಸ್ಬಿಡ್ತೀರ ಮನೆಗೆ ಎಲ್ಲರೂ ಸೇರ್ಕೊಂಡಾದ್ಮೇಲೆ. ಅವ್ರವ್ರಿಗೆ ಇದ್ದ ಬ್ರ್ಯಾಂಡು, ಅವ್ರವ್ರಿಗೆ ಆದ ತಾಕತ್ತು, ಅವ್ರವರೇ ಮಾಡಬೇಕಿರೋ ಬಡ್ಜೆಟ್ಟು, ಅವ್ರವ್ರಿಗೆ ಆದ ಒಂದು ಸ್ಟೇಜಲ್ಲಿ ಇರ್ತಾರೆ. ಸಿನಿಮಾ ಕ್ಯಾನ್ ನೆವರ್ ಬಿ ಫೋರ್ಸ್ಡ್ ಫಾರ್ ಎನಿಬಡಿ. ನೀನು ಇಷ್ಟೇ ಸಿನಿಮಾ ಮಾಡಬೇಕು, ಅಷ್ಟೇ ಸಿನಿಮಾ ಮಾಡಬೇಕು ಅಂತ ಹೇಳಂಗಿದ್ರೆ ಇಟ್ ನಾಟ್ ಪಾಸಿಬಲ್. ಅದು ಅವ್ರ ಚಾಯ್ಸ್. ಅದು ಅಲ್ಲ, ಹೂ ಡಿಸೈಡ್ಸ್ ದಿ ಸ್ಟೋರಿ. ಒಬ್ಬ ಹೀರೋ ಅದನ್ನು ಕತೆ ಓಕೆ ಮಾಡ್ಕೋಬೇಕಲ್ವ. ಅವನೊಂದು ಪೊಸಿಷನ್ ಇರುತ್ತೆ, ಅವನೊಂದು ಬ್ರ್ಯಾಂಡ್ ಉಳಿಸ್ಕೋಬೇಕು ಅಂತ ಆಸೆ ಇರುತ್ತೆ. KGF ಆದಮೇಲೆ ಏನು ಸಿನಿಮಾ ಮಾಡಬೇಕು, ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ದೆಲ್ಲ ಅಲ್ವಾ? ದರ್ಶನ್ ಕಾಟೇರ್ ಆದಮೇಲೆ ಏನು ಮಾಡಬೇಕು? ಅವ್ರ ಇಮೇಜು, ಅವ್ರದ್ದೊಂದು ಬ್ರ್ಯಾಂಡು, ಅವ್ರೊಂದು ಬಡ್ಜೆಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ದಿನ ಬೆಳಗ್ಗೆ 3 ಸಿನಿಮಾ ಮಾಡಿ ವರ್ಷಕ್ಕೆ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದೆಮ್. ನೀವು ಅನ್ಕೊಂಡು ಸಿನಿಮಾ ಮಾಡೋದು ಯಾವಾಗ ರೀ? ಕತೆ ಓಕೆ ಆದ್ರಲ್ವಾ, ದುಡ್ಡು ಕೊಟ್ಟರೆ ಓಕೆ ಆಗೋದಲ್ಲ. ಈಗ ನಾವು ಪರಿಸ್ಥಿತಿ ಸಲ ದುಡ್ಡು ಕೊಟ್ಟರೆ ಓಕೆ ಮಾಡಿಬಿಡ್ತೀವಿ, ಆಯಿತಾ? ಅವ್ರ ಪಾಕೆಟ್ ತುಂಬಿದ್ದೆ, ಇನ್ನು ಅವ್ರ ಕತೆ ಕೇಳ್ತಾರೆ. ಹೋಗಿ ಎಷ್ಟತ್ರ 1-2 ಕತೆ ತೊಗೊಂಡೋಗಿ, ದರ್ಶನ್ ಕತೆ ತೊಗೊಂಡೋಗಿ ಈ ಥರ ಕತೆ ಇದೆ ಮಾಡಿ ಅಂತೇಳಿ ಒಂದಷ್ಟು ಜನ. ಅದಿಲ್ಲ ಸುಮ್ಮನೆ ಸಿನಿಮಾ ಮಾಡಿದ್ರೆ ನೋಬಡಿ ಕ್ಯಾನ್ ಟು ಸಿನಿಮಾ. ಯು ಕ್ಯಾನಾಟ್ ಫೋರ್ಸ್ ಎನಿಬಡಿ ಟು ಆ್ಯಕ್ಟ್ ಸಿನಿಮಾಸ್. ಸರ್, ಚಿತ್ರರಂಗದ ಸಮಸ್ಯೆ ಬಗ್ಗೆ ರವಿಮೆಂಟ್ ಏನು? ಸಮಸ್ಯೆ ಏನು ಇಲ್ವೇ ಇಲ್ಲ. ಸಮಸ್ಯೆ ಯಾರ ಮೇಲೆ ಏನು ಬೆರಳು ತೋರಿಸಿ ಹೇಳಕ್ಕೆ ಹೇಳಿ. ನೀನೇ ಸಮಸ್ಯೆ ಅಂತ ಹೇಳಕ್ಕೆ ಹೇಳಿ, ಇವರು ಸಮಸ್ಯೆ ಅಂತ ಹೇಳಕ್ಕೆ ಹೇಳಿ, ಆ ಸಮಸ್ಯೆಗೆ ಪರಿಹಾರ ಏನಂತ ಅವ್ರನ್ನೇ ಹೇಳಕ್ಕೆ ಹೇಳಿ. ಅವಾಗ ಇವಾಗ ನನ್ನದು ಸಮಸ್ಯೆ ಅಂತೇಳಿ, ನಂದು ಇವ್ರ ಸಮಸ್ಯೆ, ಅಲ್ಲೆಲ್ಲ ಕೂತ್ಕೊಂಡು ಆ್ಯಕ್ಷನ್ ಹೇಳ್ತಾರೆ. ಕೈ ತೋರಿಸಿದ್ನಲ್ಲ, ಇದಕ್ಕೆ ಅವ್ರು ಉತ್ತರ ಕೊಡಲಿ ಅಲ್ವಾ? ನೀವು ಬೆರಳೆ ತೋರಿಸ್ದೆ. ಒಟ್ಟಾರೆ ಸಮಸ್ಯೆ ಅಂದರೆ ಯಾರ ಮನೇಲಿ ಸಮಸ್ಯೆ ಇಲ್ಲ? ಯಾರು ಪ್ರಾಬ್ಲಮ್ಮು? ರೈಟ್ ಡೌನ್ ನೋಟ್ಸ್ ಫಸ್ಟ್. ಯಾವುದು ನಮಗೆ ಯಾವುದಪ್ಪ ಅದು ಫಿಲಿಮ್ ಏನು ಹೇಳೋದು, ಚಿಪ್ಪು ಅಲ್ಲ, ನಮ್ಮ ಥಿಯೇಟ್ರಲ್ಲಿ ಇದಾಗ್ತೀವಲ್ಲ, ಅದಕ್ಕೆ ಏನು ಹೇಳ್ತೀರಾ? IFO UFO ಕ್ಯೂಬ್ ಅವ್ರ ಪ್ರಾಬ್ಲಮ್ಮಾ? ವಾಟ್ ಇಸ್ ದಟ್ ಪ್ರಾಬ್ಲಮ್?
ಕರೀರಿ, ಒಂದು ಲೆಟ್ರ್ ಬರೀರಿ, ಮೀಟಿಂಗ್ ಕರೀರಿ, ಮಾತಾಡಿ, ಏನು ಮಾಡಬೇಕು ಅವ್ರು ಕೇಳಿ, ಅವ್ರು ಏನು ಹೇಳ್ತಾರೆ ಕೇಳಿ. ಸ್ಟ್ರೈಕ್ ಅನ್ನೋದು ಫ್ಯಾಕ್ಟ್ರಿಗಳು ಅದು ಇದು ಸ್ಟ್ರೈಕ್ ಮಾಡೋರು. ವೆನ್ ದಿ ಎಂಪ್ಲಾಯೀಸ್ ಸ್ಟ್ರೈಕ್, ಓನರ್ಗೆ ಹೊಟ್ಟೆ ನೋವು ಬರುತ್ತೆ, ಆವಾಗ ಅವ್ರು ಎದ್ದು ಬಿದ್ದು ಸಾಲ್ವೇಷನ್ಗೆ ಬರ್ತಾರೆ. ಇಲ್ಲಿ ಯಾರಿಗೆ ಹೊಟ್ಟೆ ನೋವು ಬರುತ್ತೆ ಸ್ಟ್ರೈಕ್ ಮಾಡಿದ್ರೆ? ನಮಗೆ ಬರುತ್ತೆ. ಸ್ಟಾಪಿಂಗ್ ವರ್ಕ್ ಈಸ್ ನಾಟ್, ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ ಎಲ್ಲರೂ. ಕೆಲಸ ನಿಲ್ಲಿಸ್ಬಿಟ್ಟು ಏನು ಮಾಡ್ತೀರಾ ಕೂತ್ಕೊಂಡು? ದಿನ ಬೆಳಗ್ಗೆ ಚರ್ಚೆ ಮಾಡೋಕೆ ಕೂತಿದ್ದೀವಿ ಎಲ್ಲರೂ ಇಲ್ಲಿ. ಫಸ್ಟ್ ರೈಟ್ ಡೌನ್ ಯುವರ್ ಪ್ರಾಬ್ಲಮ್ಸ್, ಏನು ಸಾಲ್ವ್ ಹೇಳಿ, ಇವ್ರ ಪ್ರಾಬ್ಲಮ್, ಇದಕ್ಕೆ ನಮ್ಗೆ ಈ ಥರ ಬೇಕು. ಅವ್ರು ಏನು ಹೇಳ್ತಾರೆ ಕೇಳೋಣ, ಆಮೇಲೆ ತಾನು ನಿಮ್ದೆಲ್ಲ ಮಾತುಕತೆಗಳು. ಸುಮ್ಮನೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ ಅನ್ನೋದು ಪ್ರಶ್ನೆ ಆಗೋದಿಲ್ಲ. ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಇಂಡಸ್ಟ್ರಿ ಆಲ್ಸೋ. ಇದೇ ಇಂಡಸ್ಟ್ರಿ ದೊಡ್ಡ ಫಿಲಿಮ್ಗಳು ಕೊಟ್ಟಿದೆ, ಗೆದ್ದಿದೆ. ಮಧ್ಯೆ ಒಂದು ಬ್ಯಾಡ್ ಪೀರಿಯಡ್ ಬರುತ್ತೆ, ಯಾರಿಗೆ ಬರಲ್ಲ ಬ್ಯಾಡ್ ಪ್ಯಾಚ್ ಲೈಫಲ್ಲಿ? ಮುಂಚೆ ಬಂದಿತ್ತ ಸರ್ ಈ ಥರ? ಎಲ್ಲ ಸರಿ ಬಂದಿದೆ. ಯಾವತ್ತಿಗೂ ಗ್ರಾಫ್ ಒಂದೇ. 100 ಸಿನಿಮಾದಲ್ಲಿ 5 ಸಿನಿಮಾ ದುಡ್ಡು ಮಾಡುತ್ತೆ, 5 ಸಿನಿಮಾ ಅಲ್ಲಲ್ಲಿ ಸರೋಗುತ್ತೆ, 90 ಫಿಲಿಮ್ ಫ್ಲಾಪ್ ಆಗಿರೋದೇ ಉಂಟು. ಇವತ್ತಲ್ಲ, ಇದು ಆಗಿನ ಕಾಲದಿಂದ ಇದೇ ನಡ್ಕೊಂಬಂದಿರೋದು. ಅದು ಯಾವತ್ತೂ ಬದಲಾಯಿಸೋಕ್ಕಾಗೋದು ಇಲ್ಲ ಅದು. ಸೊ ಫಸ್ಟ್ ಸರ್ಚ್ ಫಾರ್ ಗುಡ್ ಫಿಲಿಮ್ಸ್. ಯು ವಾಂಟ್ ಟು ಕಾಂಪೀಟ್. ಎಸ್, ವಿ ಹ್ಯಾವ್ ಆಲ್ವೇಸ್ ಬಿನ್ ಇನ್ ಅ ಕಾಸ್ಮೋಪಾಲಿಟನ್ ಸಿಟಿ. ಪ್ರತಿ ಸಾರಿ ನಾವು ಕಾಂಪೀಟ್ ಮಾಡ್ಕೊಂಡೇ ಬಂದಿರೋದು. 5 ಭಾಷೆ ಜೊತೆ ನಾವು ಕಾಂಪೀಟ್ ಮಾಡಲೇಬೇಕು. ಅದನ್ನು ಮಾಡಿರಿ. ಸಿನಿಮಾ ಹೇಗೆ ಮಾಡಬೇಕು, ಹೇಗೆ ಗೆಲ್ಲಬೇಕು, ಅದನ್ನು ಮಾಡಿರಿ ಕೂತ್ಕೊಂಡು. ದಟ್ ಈಸ್ ವಾಟ್ ಯು ಶುಡ್ ಡೂ. ನಮ್ಮನ್ನು ಹಂಗರ್ಗೆ ಹಾಕೋಬೇಡಿ. ಮನೇಲಿ ಕೂತ್ಕೊಂಡು ಏನ್ರಿ ಮಾಡ್ತೀರಿ ಎಲ್ಲರೂ? ಕೊರೋನಾ ಬಂದಾಗ 2 ವರ್ಷ ಕೂರಿಸ್ತು, ನೋಡಿಲ್ವ ನಾವೆಲ್ಲ ಏನು ಮಾಡ್ತಾರೆ ಮನೇಲಿ ಕೂತ್ಕೊಂಡು? ಈಗ ನಾವೇ ಸುಮ್ಮನೆ ಮನೇಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಕೂತ್ಕೊಂಡು ಏನು ಬರುತ್ತೆ? ಲಾಭ ಏನು, ಬೆನಿಫಿಟ್ ಏನು, ಯಾರಿಗೆ? ಕನ್ಸಿಸ್ಟೆನ್ಸಿನ ರವಿಚಂದ್ರನ್ ಅವರು ಯಾವತ್ತು ಒಂದೇ ಲೈನಲ್ಲಿ ನೋಡ್ಕೊಂಡು ಬಂದಂತಾರೆ. ಇದಕ್ಕೆ ಒಂದು ಸ್ಟ್ರಾಂಗ್ ಮೋಟಿವ್ ಅನಿಸ್ತದೆ. ಸೋಲ್ ಇಲ್ಲ ಸರ್, ಅದು ಯಾವಾಗ ಸೋಲು? ಒಂದೇ ಸಿನಿಮಾ ಡಿಸೈಡ್ ಮಾಡಿಬಿಟ್ರು ಸೋತಾ ಗೆದ್ದ ಅಂತ? ಇಲ್ವಲ್ಲ, ಇನ್ನೂ ಇದೆಯಲ್ಲ ಕೆರಿಯರ್ ಶುರು ಆಗಿದ್ದಿಲ್ಲ. ಈಗ ಜಡ್ಜ್ಮೆಂಟ್ ಒಂದು ನಗು ಶುರು ಮಾಡಿಕೊಟ್ಟಿದ್ದಿಲ್ಲ. ಈಗ ನೆಕ್ಸ್ಟ್ ನೋಡಿ ಆಟ ನಂದು. ಆಯ್ತು ನಮ್ಮ ಬಂದಿದ್ದು ಹಿಂಗೆ ಕೆಲಸ ಮಾಡಿದೆ. ಚಲೋ ಥ್ಯಾಂಕ್ ಯು.